ನಮಸ್ಕಾರ. ನಾನಿದಿನ ಬೆಂಡೆಕಾಯಿ ಸಾರು ಮಾಡ್ಕೊಂಡು ಬಂದಿದ್ದೀನಿ. ಸಾಮಾನ್ಯವಾಗಿ ಸಾರುಗಳಲ್ಲಿ ತುಂಬ ಟೈಪ್ ಮಾಡ್ತಾರೆ, ಅದಕ್ಕೆ ಹೋಳು ಅಂತೇನೂ ಹಾಕಲ್ಲ. ಸಾರು ಯಾವಾಗಲೂ ನೀರಾಗಿರುತ್ತೆ. ಆದರೆ ಇಲ್ಲಿ ಬೆಂಡೆಕಾಯಿ ಹೋಳನ್ನು ಹಾಕಿ ಸಾರು ಮಾಡುವಂಥದ್ದು. ಇದ್ರ ರುಚಿ ಒಂದು ಸರಿ ನೋಡಿದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ. ಬನ್ನಿ ಈಗ ಇದ್ರ ವಿಡಿಯೋನ ನಾವು ನೋಡ್ತಾ ಹೋಗೋಣ. ನಾನಿಲ್ಲಿ 1/4 kg ಆಗಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ. ಈ ಸಾರಿಗೆ ಸ್ವಲ್ಪ ಹೋಳು ಜಾಸ್ತಿ ಬೇಕು. 1/4 ಇಂಚು ಉದ್ದಕ್ಕೆ ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸನ್ನು ಸಿಗದಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 3 ಲೋಟದಷ್ಟು ನೀರು ಹಾಕೋಣ. ಇಲ್ಲಿ ಬೆಂಡೆಕಾಯಿ ಮುಳುಗುವಷ್ಟು ನೀರಿರಬೇಕು. 1/4 ಸ್ಪೂನು ಅರಿಶಿನ, ಅರ್ಧ ಸ್ಪೂನು ವಾಟೆ ಹುಳಿ ಪುಡಿ. ಈ ಪುಡಿ ಇಲ್ಲದೇ ಇದ್ದರೆ ಹುಣಸೆಹಣ್ಣಿನ ರಸ 2 ಸ್ಪೂನ್ ಹಾಕಿದರೆ ಸರಿ. ಹಾಗೆ ರುಚಿಗೆ ಉಪ್ಪು ಹಾಕೋಣ. 1 ಸ್ಪೂನು ಬೆಲ್ಲ ಹಾಕೋಣ. ನೀರು ಕೊತ ಅಂತ ಕುದಿಬೇಕು. ಉಪ್ಪು ಹುಳಿ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಒಂದು ಪ್ಲೇಟ್ ಮುಚ್ಚೋಣ, ಚೆನ್ನಾಗಿ ಕುದೀಲಿ. ಈಗ ಮುಚ್ಚಿದ ಪ್ಲೇಟ್ ತೆಗೆಯೋಣ. ನೀರು ಚೆನ್ನಾಗಿ ಕುದೀತಾ ಇದೆ. ಬೆಂಡೆಕಾಯಿ ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಕೊತ ಕುದಿಯಂಥ ನೀರು ಹಾಕಿದರೆ ಲೋಳೆ ಅಂಶ ಸ್ವಲ್ಪ ಹೋಗುತ್ತೆ. ಈಗ ಹಸಿಮೆಣಸು ಹಾಕಾಯಿತು, ಅದ್ರ ಜೊತೆಗೆ ಬೆಂಡೆಕಾಯಿ ಹೋಳುಗಳನ್ನು ಹಾಕ್ತಾ ಬರೋಣ. ಈಗ ಸೌಟಲ್ಲಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೀಗೆ ನೋಡಿ, ಬೆಂಡೆಕಾಯಿ ಹೋಳ ಮೇಲೆ ನೀರು ನಿಂತಿರಬೇಕು. ಈಗ ಪುನಃ ಒಂದು ಪ್ಲೇಟ್ ಮುಚ್ಚೋಣ, ಬೇಯಲಿ. ಮುಚ್ಚಿದ ಪ್ಲೇಟ್ ತೆಗೆಯೋಣ. ಬೆಂಡೆಕಾಯಿ ಬೆಂದಿಲ್ಲ, ಹಾಗೆ ನೀರು ಸಹಿತ ಕಮ್ಮಿ ಆದರೆ ಮತ್ತೆ ಹಾಕ್ಬೋದು. ಈಗ ಮತ್ತೆ ಪ್ಲೇಟ್ ಮುಚ್ಚೋಣ. ಈಗ ಬೆಂಡೆಕಾಯಿ ಹೋಳು ಬೆಂದಿದೆ, ಹಾಗಾಗಿ ಉರಿ ಸ್ವಲ್ಪ ಸಣ್ಣಕ್ಕಿಡೋಣ. ಹೆಸರೇ ಹೇಳುವಂಥ ಇದು ಬೆಂಡೆಕಾಯಿ ಸಾರು. ಈಗ ಸಾರಿನ ಪುಡಿ ಹಾಕಬೇಕು. ನನ್ನ ಯೂಟ್ಯೂಬ್ ಚಾನಲ್ಲಿ ಸಾರಿನ ಪುಡಿ ಅಂತಲೇ ವಿಡಿಯೋ ಹಾಕಿದ್ದೀನಿ. ಈ ಸಾರಿನ ಪುಡಿ ಮಾಡಿ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ 6 ತಿಂಗಳವರೆಗೂ ಇದ್ರ ಪರಿಮಳ ಹೋಗಲ್ಲ. ಈಗ 1 ಸ್ಪೂನು ಸಾರಿನ ಪುಡಿ ಹಾಕೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕುದಿಯೋಕ್ಕೆ ಬಿಡೋಣ. ಬೆಂಡೆಕಾಯಿ ಸಾರು ಕುದ್ದಾಯಿತು. ಗ್ಯಾಸ್ ಆಫ್ ಮಾಡೋಣ. ಹಾಗೆ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಟಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಪರಿಮಳ ಮತ್ತು ರುಚಿಗೆ ಚಿಟಿಕೆ ಹಿಂಗೆ ಹಾಕೋಣ. ಹಾಗೆ 2 ಒಣಮೆಣಸಿನ್ಕಾಯಿ ಚೂರನ್ನ ಹಾಕೋಣ. ಈಗ 4 ಕರಿಬೇವಿನ ಎಸಳನ್ನು ಹಾಕೋಣ. ಸಾರಿಗೆ ಹಾಕೋದೇ ಜೀರಿಗೆ ಒಗ್ಗರಣೆ. ಈ ಬೆಂಡೆಕಾಯಿ ಸಾರಿಗೆ ಹಾಕೋದು ಉದ್ದಿನಬೇಳೆ. 1/4 ಸ್ಪೂನ್ ಹಾಕೋಣ. ಈಗ ಅರ್ಧ ಸ್ಪೂನು ಸಾಸಿವೆ ಕಾಳನ್ನು ಹಾಕೋಣ. ಸ್ವಲ್ಪ ಫ್ರೈ ಆಗಲಿ. ಒಗ್ಗರಣೆ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಈಗ ಬೆಂಡೆಕಾಯಿ ಸಾರಿಗೆ ಒಗ್ಗರಣೆ ಹಾಕಿ ನಂತರ 1 ನಿಮಿಷ ಹೀಗೆ ಒಗ್ಗರಣೆ ಸೌಟನ್ನು ಪಾತ್ರೆ ಮೇಲೆ ಮುಚ್ಚಿಬಿಡ್ಬೇಕು. ಆಗ ಸಾರು ಇನ್ನೂ ಪರಿಮಳ ಜಾಸ್ತಿ ಆಗುತ್ತೆ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ರುಚಿಯಾದ ಬೆಂಡೆಕಾಯಿ ಸಾರು ರೆಡಿ ಆಯಿತು. ನಮಗೆ ಕೆಲವು ಸರಿ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ ಅಂದಾಗ ಈ ಥರ ಸಾರು ಮಾಡಿಕೊಂಡು ಊಟ ಮಾಡ್ಬೋದು. ಬಾಣಂತಿಯರಿಗೆ ಈ ಸಾರು ತುಂಬ ಒಳ್ಳೆಯದು. ಯಾಕಂದರೆ ಬಾಣಂತನದಲ್ಲಿ ಕಾಯಿ ಉಪಯೋಗಿಸಲ್ಲ, ಹಾಗೆ ತರಕಾರಿನೂ ಸಹಿತ ತಿಂದಂಗಾಗುತ್ತೆ. ತುಂಬ ರುಚಿನೂ ಹೌದು. ಅನ್ನಕ್ಕೆ ಕಲ್ಸ್ಕೊಬೇಕಾದ್ರೆ ಸಾರು ಮಾತ್ರ ಕಲಿಸ್ಕೊಂಡು ಬೆಂಡೆಕಾಯಿನ ಸೈಡಿಗೆ ಇಟ್ಕೊಂಡು ನಂಚ್ಕೊಂಡು ಊಟ ಮಾಡ್ಬೋದು. ಇಲ್ಲಾಂದರೆ ಸಾರಿನ ಜೊತೆ ಈ ಹೋಳನ್ನು ಸೇರಿಸ್ಕೊಂಡು ಸಹಿತ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಒಂದೇ ಥರ ಸಾರು ಸಾಂಬಾರು ಊಟ ಮಾಡಿ ಬೋರ್ ಆದಾಗ ಇದು ಒಂದು ಸ್ಪೆಷಲ್ ರುಚಿ ಕೊಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.